ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ಪ್ರಮುಖ ಮಾಹಿತಿಯನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ, ನೀತಿ ಆಯೋಗದ 10ನೇ ಆಡಳಿತ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಎಂಬುದು ಪ್ರಶ್ನೆಯಾಗಿದೆ ನೋಡಿ. ಇತ್ತೀಚೆಗೆ ಒಂದು ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಸಭೆಯನ್ನು ನಡೆಸಲಾಗಿತ್ತು. ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ನರೇಂದ್ರ ಮೋದಿ. ನೀತಿ ಆಯೋಗದ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ನರೇಂದ್ರ ಮೋದಿ ಆಗಿರ್ತಾರೆ ನೋಡಿ. ಅವರು ಇತ್ತೀಚೆಗೆ 10ನೇ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು. ನಮೋ ಟೀಮ್ ಇಂಡಿಯಾ ನ್ಯೂಸಲ್ಲಿ ಕೊಟ್ಟಿದ್ದು ನೋಡಿ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ, ಇತ್ತೀಚೆಗೆ ನೀತಿ ಆಯೋಗದ 10ನೇ ಆಡಳಿತ ಮಂಡಳಿಯ ಸಭೆಯನ್ನು ನರೇಂದ್ರ ಮೋದಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ನರೇಂದ್ರ ಮೋದಿ ಅವರ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಸಭೆಯನ್ನು ನಡೆಸಲಾಗಿತ್ತು ನೋಡಿ. ನವದೆಹಲಿಯ ಭಾರತ ಮಂಟಪದಲ್ಲಿ ಈ ಸಭೆಯನ್ನು ನಡೆಸಲಾಗಿತ್ತು. 2001 ಇದರ ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ, ವಿಕಸಿತ್ ರಾಜ್ಯ ಫಾರ್ ವಿಕಸಿತ್ ಭಾರತ್ ಆ್ಯಟ್ 2047 ಎಂಬುದು ಈ ಒಂದು ಧ್ಯೇಯವಾಕ್ಯವಾಗಿತ್ತು ನೋಡಿ. ಹಾಗಾದರೆ ನಾವು ನೀತಿ ಆಯೋಗದ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈಗ ನ್ಯೂಸಲ್ಲಿ ಏನು ಕೊಟ್ಟಿತ್ತು, ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಅಧ್ಯಕ್ಷ ಸ್ಥಾನ ವಹಿಸಿದವರು ಯಾರು, ನರೇಂದ್ರ ಮೋದಿ ಅವರು ಅಂತ ಗೊತ್ತಿತ್ತು. ಅದೇ ರೀತಿಯಾಗಿ ಅದು ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದಿದೆ, ಇದು ನ್ಯೂಸಲ್ಲಿ ಕೊಟ್ಟಿತ್ತು. ನಾವೀಗ 360 ಆ್ಯಂಗಲ್ನಲ್ಲಿ ಅಂದರೆ 360 ಡಿಗ್ರಿ ಆ್ಯಂಗಲ್ನಲ್ಲಿ ಅದರ ಒಳ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗ್ತದೆ. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗ್ಬೇಕಂದ್ರೆ ನಾವು ಇಂದಿನ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗ್ತದೆ. ಅದಕ್ಕೆ ಈಗ ನೀತಿ ಆಯೋಗದ ಬಗ್ಗೆ ನೋಡೋಣ. ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಎಂಬುದು ಇದರ ಪೂರ್ಣವಾಕ್ಯವಾಗಿದೆ ನೋಡಿ. ನೀತಿ ಆಯೋಗ ಇದು ಯೋಜನಾ ಆಯೋಗದ ಬದಲಿಗೆ ಸ್ಥಾಪನೆಯಾಗಿರುವಂಥ ಒಂದು ಆಯೋಗವಾಗಿದೆ. ಅಂದರೆ ಯಾವುದು, ನೀತಿ ಆಯೋಗ ಏನಂದರೆ ಮೊದಲು ಏನಿತ್ತಂದರೆ ಇದಕ್ಕೆ ಯೋಜನಾ ಆಯೋಗ ಎಂದು ಕರೀತಿದ್ರು. ಯಾರು, ಜವಾಹರ್ಲಾಲ್ ನೆಹರು ಅವರಿದ್ದ ಒಂದು ಸಮಯದಲ್ಲಿ ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡಿದರು. ನರೇಂದ್ರ ಮೋದಿ ಅವರು 2015ರಲ್ಲಿ ಇದನ್ನು ನೀತಿ ಆಯೋಗ ಎಂದು ಬದಲಾವಣೆ ಮಾಡುತ್ತಾರೆ. ಜನವರಿ 1, 2015ರಂದು ಇದನ್ನು ಸ್ಥಾಪಿಸಲಾಗಿದೆ ನೋಡಿ. ನೀತಿ ಆಯೋಗ ಯಾವಾಗ ಸ್ಥಾಪನೆ ಮಾಡಲಾಗಿದೆ, ಜನವರಿ 1, 2015ರಾಗ ಈ ನೀತಿ ಆಯೋಗ ಸ್ಥಾಪನೆ ಮಾಡಿದ್ದಾರೆ. ಇದರ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ. ನೀತಿ ಆಯೋಗದ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಭಾರತದ ಪ್ರಧಾನಮಂತ್ರಿ ಆಗಿರುತ್ತಾರೆ. ಪ್ರಸ್ತುತ ಈಗ ಉಪಾಧ್ಯಕ್ಷರು ಯಾರಿದ್ದಾರೆ ಅಂದರೆ ಸುಮನ್ ಬೇರಿ ಅವರು ಈಗ ಪ್ರಸ್ತುತ ಒಂದು ನೀತಿ ಆಯೋಗದ ಉಪಾಧ್ಯಕ್ಷರಿದ್ದಾರೆ. ಅದೇ ರೀತಿಯಾಗಿ ಪ್ರಸ್ತುತ ಒಂದು ನೀತಿ ಆಯೋಗದ CEO ಯಾರಿದ್ದಾರೆ ಅಂದರೆ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವರು ಈ ಒಂದು ನೀತಿ ಆಯೋಗದ ಪ್ರಸ್ತುತ CEO ಆಗಿದ್ದಾರೆ ನೋಡಿ. ಅದೇ ರೀತಿಯಾಗಿ ಇದೇನಪ್ಪ ಅಂತಂದರೆ ನೀತಿ ಆಯೋಗ ಭಾರತದ ಥಿಂಕ್ ಟ್ಯಾಂಕ್ ಅಂದರೆ ಚಿಂತಕರ ಚಾವಡಿ ಎಂದು ಇದನ್ನು ಕರೀತಾರೆ ನೋಡಿ. ಭಾರತ ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ, ಅಂದರೆ ಚಿಂತಕರ ಚಾವಡಿ ಎಂದು ನೀತಿ ಆಯೋಗಕ್ಕೆ ಕರೆಯಲಾಗುತ್ತದೆ ನೋಡಿ. ಇಷ್ಟು ಮಾಹಿತಿ ಗೊತ್ತಿದ್ರೆ ಸಾಕು. ಓಕೆ ಅಂದರೆ ನೋಡಿ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟ ಇದ್ದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋನ ನೋಡಿಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣಾ ರಾಯಭಾರಿಯಾಗಿ ನೇಮಕಗೊಂಡವರು ಯಾರು? ಇತ್ತೀಚೆಗೆ ಏನಂದರೆ ಒಂದು ಕರ್ನಾಟಕ ಅರಣ್ಯ ವನ್ಯಜೀವಿ ಸಂರಕ್ಷಣಾ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಅದು ಯಾರೆಂಬುದು ಇದು ಪ್ರಶ್ನೆಯಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅನಿಲ್ ಕುಂಬ್ಳೆ ಅವರು ಒಬ್ಬ ಕ್ರಿಕೆಟ್ ಆಟಗಾರರಾಗಿದ್ದಾರೆ ನೋಡಿ. ಇವರು ಏನಪ್ಪ ಅಂತಂದರೆ ಕರ್ನಾಟಕ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣಾ ರಾಯಭಾರಿಯಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಯಾರು? ಅನಿಲ್ ಕುಂಬ್ಳೆ. ಇವರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರನ್ನು ಕರ್ನಾಟಕದ ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿಯಾಗಿ ನಾಮನಿರ್ದೇಶನ ಮಾಡಲಾಗಿದೆ ನೋಡಿ. ಇವರಿಗೆ, ಯಾರಿಗೆ? ಅನಿಲ್ ಕುಂಬ್ಳೆ ಅವರಿಗೆ. ಈ ಹಿಂದೆ ಯಾರಪ್ಪ ಅಂತಂದ್ರೆ ಕರ್ನಾಟಕದ ವನ್ಯಜೀವಿ ಮಂಡಳಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಅನುಭವ ಇರುವ ಇವರು ಅರಣ್ಯ ವನ್ಯಜೀವಿ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಿದ್ದಾರೆ. ಇವರು ಯಾರು? ಅನಿಲ್ ಕುಂಬ್ಳೆ ಅವರು. ಏನಪ್ಪ ಅಂತಂದರೆ ಇವರು ಮೊದಲು ಏನಂದರೆ ಈ ಹಿಂದೆ ಕರ್ನಾಟಕದ ವನ್ಯಜೀವಿ ಮಂಡಳಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಇವರಿಗೀಗ
ಒಂದು ಕರ್ನಾಟಕ ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ನೋಡಿ, ನಾಮನಿರ್ದೇಶನ ಮಾಡಲಾಗಿದೆ. ಯಾರಿಗೆ? ಅನಿಲ್ ಕುಂಬ್ಳೆ ಅವರಿಗೆ. ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಇತ್ತೀಚೆಗೆ ನೇಮಕವಾದರ ಬಗ್ಗೆ ಪ್ರಶ್ನೆ ಹಲವಾರು ಬಾರಿ ಕೇಳಲಾಗಿದೆ. ಅಂದರೆ ನೇಮಕವಾದವರು ಯಾರು, ಅದೇ ರೀತಿಯಾಗಿ ಹಲವಾರು ವಿಷಯಗಳಲ್ಲಿ ಪ್ರಶ್ನೆ ಬರ್ತದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನಾಗಶಂಕರ ದೇವಾಲಯ ಯಾವ ರಾಜ್ಯದಲ್ಲಿದೆ ಎಂಬುದು ಪ್ರಶ್ನೆ ಆಗಿದೆ ನೋಡಿ. ನಾಗಶಂಕರ ದೇವಾಲಯ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಏನು ನೋಡಿ, ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿರಿ. ನಾಗಶಂಕರ ಈ ದೇವಾಲಯ ಇದೆಲ್ಲ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ದೇವಾಲಯವಾಗಿದೆ. ಇದರ ಬಗ್ಗೆ ಮಾಹಿತಿ ನೋಡೋಣ. ನ್ಯೂಸಲ್ಲಿ ಕೊಟ್ಟಿರೋ ಪ್ರಕಾರ ವಿಶ್ವ ಆಮೆ ದಿನದಂದು ಅಸ್ಸಾಂನ ನಾಗಶಂಕರ ದೇವಾಲಯವನ್ನು ಆಮೆ ಸಂರಕ್ಷಣೆಗಾಗಿ ಮಾದರಿ ದೇವಾಲಯವೆಂದು ಅಧಿಕೃತವಾಗಿ ಘೋಷಿಸಲಾಗಿದೆ ನೋಡಿ. ಅದು ಮಾಡೆಲ್ ಟೆಂಪಲ್ ಫಾರ್ ಟೋಟಲ್ ಕನ್ಸರ್ವೇಷನ್. ಅದು ಅಧಿಕೃತವಾಗಿ ಇತ್ತೀಚೆಗೆ ಏನಪ್ಪ ಅಂತಂದರೆ ವಿಶ್ವ ಆಮೆ ದಿನದಂದು ಅಸ್ಸಾಂನಲ್ಲಿರುವಂಥ ಒಂದು ನಾಗ ದೇವಾಲಯಕ್ಕೆ ಈ ಒಂದು ಮಾದರಿ ದೇವಾಲಯ ಎಂದು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಇದು ನ್ಯೂಸಲ್ಲಿ ಕೊಡಲಾಯಿತು. ಇದರ ಒಂದು ಒಳ ಮಾಹಿತಿ ಅಂದರೆ 360 ಡಿಗ್ರಿಯಲ್ಲಿ ನೋಡೋದಾದರೆ ಇದ್ರ ಒಳ ಮಾಹಿತಿ ಪಡಿಬೇಕಾದ ನಾವು. ಅಂದರೆ ನಾಗಶಂಕರ ದೇವಾಲಯ ಯಾರ್ದು, ಯಾವ ರಾಜ್ಯದಲ್ಲಿ ಕಂಡುಬರ್ತದೆ, ಯಾವ ಒಂದು ರಾಜ್ಯ ನಿರ್ಮಾಣ ಮಾಡಿದೆ ಎಂಬುದು ಒಂದು 360 ಡಿಗ್ರಿಯಲ್ಲಿ ಕಂಡುಬರುವಂಥ ಮಾಹಿತಿ ಆಗಿರುತ್ತದೆ ನೋಡಿ. ಓಕೆ, ನಾಗಶಂಕರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ನಾಗಶಂಕರ ದೇವಾಲಯ, ಈ ದೇವಾಲಯವು ಅಸ್ಸಾಂನ ಒಂದು ಬಿಸ್ವನಾಥ್ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಯಾವ ಜಿಲ್ಲೆಯಲ್ಲಿ? ಬಿಸ್ವನಾಥ್ ಜಿಲ್ಲೆಯಲ್ಲಿ. ಏನಂದರೆ ಈ ಒಂದು ನಾಗಶಂಕರ ದೇವಾಲಯ ಕಂಡುಬರ್ತದೆ. ಇದನ್ನು ನಾಗಕ್ಕ ರಾಜವಂಶದ ರಾಜ ನಾಗಶಂಕರ 4ನೇ ಶತಮಾನದಲ್ಲಿ ನಿರ್ಮಿಸಿದ್ದಾನೆಂದು ನಂಬಲಾಗಿದೆ. ರಾಜ ನಾಗಶಂಕರ ಇವ್ರು ಏನು ಮಾಡ್ತಾರೆ ಅಂದರೆ 4ನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ. ಶಿವನಿಗೆ ಸಮರ್ಪಿತವಾದ ದೇವಾಲಯ ಇದಾಗಿದೆ ನೋಡಿ. ಅಂದರೆ ಶಿವ ದೇವಾಲಯವಾಗಿದೆ. ಇದು ಶಿವನಿಗೆ ಒಂದು ಸಮರ್ಪಿತವಾದ ಒಂದು ದೇವಾಲಯವಾಗಿದೆ. ಅದು ನಾಗಶಂಕರ ದೇವಾಲಯ. ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತದೆ. ಇದನ್ನು ಇತ್ತೀಚೆಗೆ ಏನಪ್ಪ ಅಂತಂದರೆ ಒಂದು ಮಾಡೆಲ್ ಟೆಂಪಲ್ ಫಾರ್ ಟೋಟಲ್ ಕನ್ಸರ್ವೇಷನ್ ಅಧಿಕೃತವಾಗಿ ಘೋಷಿಸಲಾಯಿತು. ಅಂದರೆ ಆಮೆ ಸಂರಕ್ಷಣೆಗಾಗಿ ಮಾದರಿ ದೇವಾಲಯ ಎಂದು ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ನೋಡಿ. ಯಾವ ದಿನದಂದು? ವಿಶ್ವ ಆಮೆ ದಿನದಂದು. ಹಾಗಾದರೆ ವಿಶ್ವ ಆಮೆ ದಿನದ ಯಾವಾಗ ಆಚರಣೆ ಮಾಡ್ತಾರಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನಿಮಗೊಂದು ಕಮೆಂಟ್ ಮೂಲಕ ಕೇಳುವ ಪ್ರಶ್ನೆ ಯಾವುದಂದರೆ ವಿಶ್ವ ಆಮೆ ದಿನ ಯಾವಾಗ ಆಚರಣೆ ಮಾಡ್ತಾರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಬಂದು ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡ ಕಿಚನ್ ಮತ್ತು ಮಿನಾರ್ ಜೌಗು ಪ್ರದೇಶಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ? ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಒಂದು ರಾಮ್ಸರ್ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ. ಯಾವುದು? ಕಿಚನ್ ಮತ್ತು ಮಿನಾರ್ ಜೌಗು ಪ್ರದೇಶಗಳು. ಇವು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜಸ್ಥಾನ. ರಾಜಸ್ಥಾನ ರಾಜ್ಯದಲ್ಲಿ ಏನಂದರೆ ಈ ಒಂದು ಕಿಚನ್ ಮತ್ತು ಮಿನಾರ್ ಜೌಗು ಪ್ರದೇಶಗಳು ಕಂಡು ಬರುತ್ತವೆ. ಇಲ್ಲಿ ಆಪ್ಷನ್ ಸಿ, ರಾಜಸ್ಥಾನ ರಾಜ್ಯದಲ್ಲಿ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ. ಇತ್ತೀಚೆಗೆ ಕೇಂದ್ರ ಪರಿಸರ ಸಚಿವಾಲಯವು ರಾಜಸ್ಥಾನದ ಒಂದು ಪಲೋಡಿಯಲ್ಲಿರುವ ಕಿಚನ್ ಮತ್ತು ಉದಯಪುರದ ಮಿನಾರ್ ಎಂಬಲ್ಲಿ 2 ಹೊಸ ಜೌಗು ಪ್ರದೇಶಗಳನ್ನು ರಾಮ್ಸರ್ ತಾಣಗಳಾಗಿ ಗುರುತುಪಡಿಸಲಾಗಿದೆ ಎಂದು ಘೋಷಿಸಿದೆ ಅಂತ ಹೇಳ್ತೀವಿ. ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಪರಿಸರ ಸಚಿವಾಲಯ ರಾಜಸ್ಥಾನದಲ್ಲಿ ಕಂಡುಬರುವಂಥ ಒಂದು ಪೆಲೋಡಿಯಲ್ಲಿರುವ ಒಂದು ಕಿಚನ್ ಆಗಿರ್ಬೋದು, ಅದೇ ರೀತಿ ಉದಯಪುರದಲ್ಲಿರುವ ಒಂದು ಮೆನಾರ್ ಎಂಬ 2 ಹೊಸ ಜೌಗು ಪ್ರದೇಶಗಳು, ಈ 2 ಜೌಗು ಪ್ರದೇಶಗಳನ್ನು ರಾಮ್ಸರ್ ತಾಣಗಳಾಗಿ ಗುರುತುಪಡಿಸಲಾಗಿದೆ ಎಂದು ಘೋಷಣೆಯನ್ನು ಮಾಡಲಾಗಿದೆ ನೋಡಿ. ಅದು ಕಿಚನ್ ಮತ್ತು ಮೆನಾರ್ ಇವೆಲ್ಲಿ ಕಂಡುಬರ್ತವೆ? ಇವು ರಾಜಸ್ಥಾನದಲ್ಲಿ ಕಂಡುಬರ್ತವೆ. ಈಗ ಅದರ ಒಳ್ಳೆ ಮಾಹಿತಿ ನೋಡೋದಾದರೆ ಮೆನಾರ್ ಜೌಗು ಪ್ರದೇಶ ಇದು ಎಲ್ಲಿ ಕಂಡುಬರ್ತದೆ ಅಂತ ಗೊತ್ತಾಯಿತು. ರಾಜಸ್ಥಾನ ರಾಜ್ಯದಲ್ಲಿ ಇದು ಕಂಡುಬರ್ತದೆ. ಇದು ರಾಜಸ್ಥಾನದಲ್ಲಿರುವ ಸಿಹಿ ನೀರಿನ ಜೌಗು ಪ್ರದೇಶವಾಗಿದೆ. ಅದು ಮೆನಾರ್. ಅದೇ ರೀತಿಯಾಗಿ ಇದು ಬ್ರಹ್ಮ ತಲಾಬ, ದಂಡ ತಲಾಬ ಮತ್ತು ಕೆರೋಡಾ ತಲಾಬ 3 ಕೊಳಗಳ ಸಹಾಯದಿಂದ ನಿರ್ಮಾಣವಾಗಿರುವಂಥ ಒಂದು ಜೌಗು ಪ್ರದೇಶವಾಗಿದೆ ನೋಡಿ. ಇದು ಯಾವುದು? ಮೆನಾರ್ ಜೌಗು ಪ್ರದೇಶ. ಅದೇ ರೀತಿಯಾಗಿ ಇನ್ನೊಂದು ಇದೆ, ಅದು ಯಾವುದಂದ್ರೆ ಕಿಚನ್ ಜೌಗು ಪ್ರದೇಶ.
ಈ ಒಂದು ಕಿಚನ್ ಜೌಗು ಪ್ರದೇಶ ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಕೂಡ ರಾಜಸ್ಥಾನದಲ್ಲಿ ಕಂಡುಬರುವಂಥ ಒಂದು ಜೌಗು ಪ್ರದೇಶವಾಗಿದೆ. ಇದು 2 ಜಲಮಾರ್ಗಗಳನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಯಾವುದು ಕಿಚನ್ ಜೌಗು ಪ್ರದೇಶ 2 ಮೂಲಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಇದು ಥಾರ್ ಮರುಭೂಮಿಯ ಉತ್ತರ ಭಾಗದಲ್ಲಿ ಕಂಡುಬರುವಂಥದ್ದು ಒಂದು ಜೌಗು ಪ್ರದೇಶವಾಗಿದೆ. ಇಲ್ಲಿ ಥಾರ್ ಮರುಭೂಮಿಯಲ್ಲಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತವು ಯಾವ ಅವಧಿಗೆ ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆಯ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಭಾರತ ಯಾವ ವರ್ಷದಲ್ಲಿ ವಹಿಸಿಕೊಳ್ಳಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ, 2025ರಿಂದ 2028ರವರೆಗೂ ಭಾರತ ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿದೆ. ನೋಡಿ, 2025ರಿಂದ 2028ರವರೆಗೆ. ಇದರ ಬಗ್ಗೆ ನೋಡೋದಾದರೆ ಭಾರತವು 2025ರಿಂದ 2028ರ ಅವಧಿಗೆ ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಲಿದೆ. ಇದೇನಪ್ಪ ಅಂತಂದರೆ ನ್ಯೂಸಲ್ಲಿ ಕೊಟ್ಟಿರುವಂಥ ಮಾಹಿತಿ. ಯಾವುದು ಅಂತಾರಾಷ್ಟ್ರೀಯ ಒಂದು ಆಡಳಿತ ವಿಜ್ಞಾನ ಮಂಡಳಿಯ ಅಧ್ಯಕ್ಷ ಸ್ಥಾನ ಯಾವಾಗ ವಹಿಸ್ತದೆ ಅಂತ ಕೊಟ್ಟಿತ್ತು ಅಂದರೆ 2025ರಿಂದ 2028ರವರೆಗೂ. ನಾವೇನು ಮಾಡ್ತೀವಿ ಈಗ 360 ಡಿಗ್ರಿಯಲ್ಲಿ ನೋಡ್ಬೇಕಲ್ಲ, ಇದ್ರ ಒಳ ಮಾಹಿತಿ ನೋಡಬೇಕು. ಆವಾಗ ಏನು ಮಾಡ್ಬೇಕು, ನಾವು ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆ ಇದರ ಬಗ್ಗೆ ನಾವು ಮಾಹಿತಿ ಪಡೆದುಕೊಳ್ಳಬೇಕಾಗ್ತದೆ. ಯಾಕಂದರೆ ಇದರ ಅಂದರೆ ಒಂದು ಒಳಾರ್ಥದಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಅಂತಾರಾಷ್ಟ್ರೀಯ ಆಡಳಿತ ಸಂಸ್ಥೆ ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸೈನ್ಸ್ ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದರೆ, ಇದು ಅಂತಾರಾಷ್ಟ್ರೀಯ ಆಡಳಿತ ಸಂಸ್ಥೆ ಇದು ಯಾವಾಗ ಸ್ಥಾಪನೆ ಮಾಡಲಾಗುತ್ತೆ ಅಂದರೆ 1930ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತದೆ. ಯಾವಾಗ 1930ರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆ ಇದೆಲ್ಲ ಇದನ್ನು ಸ್ಥಾಪನೆ ಮಾಡಲಾಯಿತು 1930ರಲ್ಲಿ. ಇದು ಸದಸ್ಯ ರಾಷ್ಟ್ರಗಳು, ರಾಷ್ಟ್ರೀಯ ವಿಭಾಗಗಳು ಮತ್ತು ಶೈಕ್ಷಣಿಕ ಸಂಶೋಧನಾ ಕೇಂದ್ರಗಳ ಒಕ್ಕೂಟವಾಗಿದೆ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಾಗಿ ಇದು 31 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಎಷ್ಟು ರಾಷ್ಟ್ರಗಳಾವೆ ಇದರಲ್ಲಿ? 31 ರಾಷ್ಟ್ರಗಳು ಒಳಗೊಂಡಿರುವಂಥ ಒಂದು ಸಂಸ್ಥೆಯಾಗಿದೆ ನೋಡಿ. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ಇದು ಬ್ರುಸೆಲ್ಸ್ನಲ್ಲಿ ಕಂಡು ಬರ್ತದೆ. ಇಲ್ಲಿ ಬೆಲ್ಜಿಯಂ ದೇಶದ ಬ್ರುಸೆಲ್ಸ್ನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆಯ ಒಂದು ಕೇಂದ್ರ ಕಚೇರಿ ಕಂಡು ಬರ್ತದಂತ ಹೇಳ್ಬೋದು ನೋಡಿ. ಈ ರೀತಿಯಾಗಿ ನಾವು ದಿನಾಲೂ 360 ಡಿಗ್ರಿಯಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಿರ್ತೀನಿ. ನಿಮಗೇನಾದರೂ ಇದು ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಜಲ್ದಿ. ಓಕೆ, ಹೆಂಗಂದರೆ ನಾವು ನ್ಯೂಸಲ್ಲಿ ಕೊಟ್ಟಿರೋದು ತಗೊಂಡು ಜೊತೆಗೆ ಅದರಲ್ಲಿ ಒಳಗರ್ಥ ಅಂದರೆ ಒಳಗಿರೋ ಅಂಶಗಳನ್ನು ಕೂಡ ನಾನು ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ತಿಳಿಸುತ್ತೇನೆ. ಓಕೆ, 360 ಡಿಗ್ರಿ ಆ್ಯಂಗಲಲ್ಲಿ. ನಿಮ್ಗೇನಾದರೂ ಇದು ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನೀವು ಯಾರನ್ನು ಹೊಸಬರಾಗಿರಪ್ಪ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ವಿಡಿಯೋನು ಶೇರ್ ಮಾಡಿ. ಓಕೆ, ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ನಡೆಸುತ್ತಿರುವಂಥ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ತಲುಪಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.